ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ನಾಯಕರು ಮೆಟ್ರೋದಲ್ಲಿ ಪ್ರಯಾಣಿಸೋದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಅದರ ಜೊತೆಗೆ ನೀಟ್ ಅಕ್ರಮದಲ್ಲಿ ಆರ್ಎಸ್ಎಸ್ ಶಾಮೀಲಾಗಿದೆ ಅಂತ ಆರೋಪಿಸಿದ್ದಾರೆ. ಏನು ಹೇಳಿದಾರೆ ಕೇಳೋಣ ಬನ್ನಿ. ಎಲ್ಲ ನಾಟಕ ಮೇಡಮ್, ಈ ನೋಡಿ ಎಲ್ಲಾನು ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದ್ದಾರೆ, ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. 1 ದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರಂದ್ರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಈ ನೋಡಿ ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯ್ತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದೆ ಹೇಗೆ ಅಂತ ಉತ್ತರ ಸಿಗ್ಬೇಕಲ್ಲ ನಾಗರಿಕರಿಗೆ. ಮತ್ತೆ ಈ ಪರಿಸ್ಥಿತಿನಲ್ಲಿ ಇದೀವಿ ಅಂದ್ಬಿಟ್ಟು ಸರ್ಕಾರ ಒಪ್ಕೋಬೇಕಲ್ಲ. ಏನು ಇಲ್ಲ, ಅಚ್ಚೇ ದಿನ ಇದೆ, ಸಬ್ ಚಂಗಾಸಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಪ್ರೆಸ್ನಲ್ಲೂ ಉತ್ತರ ಇಲ್ಲ, ನಾಗರಿಕರಿಗೂ ಉತ್ತರ ಇಲ್ಲ ಅಂದ್ರೆ ಏನ್ ಅನ್ಕೋಬೇಕು ನಾವು? ಬಹಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನು ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿದ್ದು. ಆಮೇಲೆ ಇದ್ರಲ್ಲಿ ಯಾರ್ಯಾರಿದ್ದಾರೆ? BJP ಅವ್ರು ಇದ್ದಾರೆ, RSS ನವ್ರು ಇದ್ದಾರೆ. ಈ ಪಾಲ್ ಯಾರಿಗೆ ಹೋಗ್ತಾ ಇದೆ ಇವ್ರೆ? ಯಾಕೆ ಇನ್ನೂ ಒಬ್ರು ರಾಜೀನಾಮೆ ಕೊಟ್ಟಿಲ್ಲ? ಕಲಬುರ್ಗಿನಲ್ಲಿ ಮಕ್ಕಳು 85% ತಗೊಂಡ್ರೆ 90% ತಗೊಂಡ್ರೆ ಪ್ರಿಯಾಂಕ್ ಖರ್ಗೆ ಕಾರಣ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಓಡಾಡೋ BJP ನಾಯಕರು ಎಲ್ಲಿದ್ದಾರೆ ಇವರು? RSS BJP ಅವರ ನೆಕ್ಸಸ್ ಇಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ. ಇವತ್ತು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, ಯಾರು ಕಾರಣ? ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಬರ್ದಿದ್ದಾರೆ, ಈಗ ಬರೆಯಲ್ಲ ಅಂತ ಕೂತಿದ್ದಾರೆ. 2 ವರ್ಷ 3 ವರ್ಷ ಸತತವಾಗಿ ನೀಟ್ ಟ್ರೈನಿಂಗ್ ತಗೊಂಡು ಹಗಲಿರುಳು ಒಂದು ಮಾಡಿ ಓದಿ ವ್ಯವಸ್ಥಿತವಾಗಿ ಇದನ್ನ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ರಲ್ಲ ಮಕ್ಕಳ ಭವಿಷ್ಯ. BJP ಅವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕ್ಬೇಕು.